ಏನೋ ಸಿಎಂ ಕುಮಾರಸ್ವಾಮಿ ಅವರ ವಿರುದ್ಧ ಬಿಜೆಪಿ ವಾಗ್ದಾಳಿಯನ್ನ ನಡೆಸಿದೆ. ಅವರು ಸಿನಿಮಾವನ್ನ ನೋಡೋದಕ್ಕೆ ಹೋಗಿದ್ರು, ತಮ್ಮ ಪುತ್ರನ ಸಿನಿಮಾವನ್ನ ನೋಡೋದಕ್ಕೆ ಹೋಗಿದ್ದಂತ ಕುಮಾರಸ್ವಾಮಿ ವಿರುದ್ಧ ಬಿಜೆಪಿ ವಾಗ್ದಾಳಿಯನ್ನ ನಡೆಸ್ತಾ ಇದೆ. ಅಷ್ಟೇ ಅಲ್ಲದೆ ಹೋಗಿದ್ದಂತ ವಿಚಾರ ಸಿನಿಮಾ ವೀಕ್ಷಣೆ ಮಾಡೋದಕ್ಕೆ ತೆರಳಿದ್ದಂತ ಸಿಎಂ ವಿರುದ್ಧವೂ ಕೂಡ ಕಿಡಿಕಾರುವಂತಹ ಕೆಲಸವನ್ನ ಬಿಜೆಪಿ ಮಾಡ್ತಾ ಇದೆ. ಕುಮಾರಸ್ವಾಮಿ ಅವರೇ, ಮಗನ ಸಿನಿಮಾ ಪ್ರಮೋಷನ್ಗೆ ನಿಮಗೆ ಸಮಯ ಇದೆ, ಥಿಯೇಟರ್ನಲ್ಲಿ ಪ್ರಮೋಷನ್ಗೆ ನೀಡಿದಷ್ಟು ಸಮಯವನ್ನ ರೈತರಿಗೆ ನೀಡಿದ್ದೀರಾ? ಅದೇ ಸಮಯವನ್ನ ನೀಡಿದ್ದಲ್ಲಿ ರಾಜ್ಯದ ಬರಗಾಲ ಸಮಸ್ಯೆಗೆ ಪರಿಹಾರ ಸಿಕ್ತಿತ್ತು. ನೀವು ಹೋಗಿ ಸಿನಿಮಾ ನೋಡ್ತಾ ಇದ್ದೀರಿ, ಸಿನಿಮಾ ನೋಡೋದಕ್ಕೆ ವ್ಯಯಿಸಿದಂತ ಅಷ್ಟು ಸಮಯವನ್ನ ನೀವೇನಾದ್ರೂ ರಾಜ್ಯದ ರೈತರ ಸಮಸ್ಯೆಗೆ ಅಂತ ಹೇಳಿಕೊಟ್ಟಿದ್ರೆ ಇಷ್ಟೊತ್ತಿಗೆ ಬರಗಾಲಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪರಿಹಾರ ಸಿಗ್ತಾ ಇತ್ತು. ರಾಜ್ಯದ 377 ಮಂದಿ ರೈತರು ಆತ್ಮಹತ್ಯೆಯನ್ನ ಮಾಡಿಕೊಳ್ತಾ ಇರಲಿಲ್ಲ. ನೀವೆಂಥ ಮಣ್ಣಿನ ಮಗ ಅನ್ನುವಂಥ ನಿಟ್ಟಿನಲ್ಲಿ ಬಿಜೆಪಿ ಟ್ವೀಟ್ ಮಾಡೋ ಮೂಲಕ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರ ವಿರುದ್ಧ ಕಿಡಿಕಾರಿದೆ. ಪುತ್ರನ ಸಿನಿಮಾವನ್ನ ನೋಡೋದಕ್ಕೆ ಹೋಗಿದ್ರು, ಪುತ್ರನ ಸಿನಿಮಾ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಮೋಷನ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ ಅವರು ಹೋಗಿದ್ರು. ಅಷ್ಟೇ ಅಲ್ಲದೆ ಚಿತ್ರೀಕರಣದ ಸಂದರ್ಭದಲ್ಲೂ ಕೂಡ ಪದೇ ಪದೇ ಹೋಗಿ ಹೇಗೆ ನಡೀತಾ ಇದೆ ಚಿತ್ರೀಕರಣ ಅನ್ನುವಂಥದ್ದನ್ನು ಕೂಡ ಸಿಎಂ ಕುಮಾರಸ್ವಾಮಿ ಅವರು ನೋಡ್ಕೊಂಡು ಬಂದಿದ್ರು. ಈ ಎಷ್ಟು ಸಮಯ ಏನಿತ್ತು ಅಂತಹ ಸಮಯವನ್ನ ನೀವು ರೈತರ ಸಮಸ್ಯೆಗೋ ಅಥವಾ ಇಡೀ ನಾಡಿನ ಸಮಸ್ಯೆಗೋ ನೀವೇನಾದರೂ ಮೀಸಲಿಟ್ಟಿದ್ರೆ ಬರಗಾಲದ ಪರಿಸ್ಥಿತಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ನಿಮಗೆ ಪರಿಹಾರ ಸಿಗುವಂತ ಕೆಲಸ ಆಗ್ತಾ ಇತ್ತು. ಬರಗಾಲದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ನಿಮಗೆ ಪರಿಹಾರ ಸಿಗ್ತಾ ಇತ್ತು. 377 ಜನ ರೈತರು ಆತ್ಮಹತ್ಯೆಯನ್ನ ಮಾಡಿಕೊಳ್ತಾ ಇರಲಿಲ್ಲ. ನೀವೆಂಥ ಮಣ್ಣಿನ ಮಗ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಟ್ವೀಟ್ ಮಾಡೋ ಮೂಲಕ ಸಿಎಂ ವಿರುದ್ಧ ಬಿಜೆಪಿ ವಾಗ್ದಾಳಿಯನ್ನು ನಡೆಸ್ತಾ ಇದೆ. ಆ ಟ್ವೀಟ್ ಅನ್ನು ನೋಡ್ತಾ ಹೋಗ್ತಾ ಇದ್ದೀವಿ. ನೀವೆಂಥ ಮಣ್ಣಿನ ಮಗ ಅನ್ನುವಂಥ ಪ್ರಶ್ನೆಯನ್ನ ಬಿಜೆಪಿ ಕೇಳ್ತಾ ಇದೆ. ಇದಕ್ಕೆ ಇರುವಂಥ ಕಾರಣ ಇಷ್ಟೇ, ಸಿನಿಮಾ ಪ್ರಮೋಷನ್ಗೆ ವಹಿಸುವಂಥ ಸಮಯ, ಸಿನಿಮಾ ನೋಡೋದಕ್ಕೆ ನೀವು ಮೀಸಲಿಟ್ಟಂತಹ ಒಂದಷ್ಟು ಗಂಟೆ, ಇವೆಲ್ಲವನ್ನೂ ಕೂಡ ನೀವು ರಾಜ್ಯದ ಬರಗಾಲದ ಪರಿಸ್ಥಿತಿಗೆ ಅಂತ ಹೇಳಿ ಏನಾದರೂ ಮೀಸಲಿಟ್ಟಿದ್ರೆ ನಿಜವಾಗ್ಲೂ ಕೂಡ ಬರಗಾಲ ಪರಿಸ್ಥಿತಿಗೆ ಒಂದು ಪರಿಹಾರ ಸಿಗ್ತಾ ಇತ್ತು. 377 ಜನ ರೈತರು ಆತ್ಮಹತ್ಯೆಯನ್ನ ಮಾಡಿಕೊಳ್ತಾ ಇರಲಿಲ್ಲ. ನೀವು ಸಿಎಂ ಆಗಿ ರಾಜ್ಯಕ್ಕೆ ಕೊಟ್ಟಿರುವಂತಹ ಸಮಯಕ್ಕಿಂತ ಜಾಸ್ತಿ ನಿಮ್ಮ ಮಗನ ಸಿನಿಮಾದ ಪ್ರಮೋಷನ್ಗಾಗಿಯೇ ನೀವು ಮೀಸಲಿಟ್ಟಿದ್ರಿ ಅನ್ನುವಂಥ ವಿಚಾರವನ್ನು ಕೂಡ ಬಿಜೆಪಿ ಹೇಳೋದಕ್ಕೆ ಪ್ರಯತ್ನ ಪಡ್ತಾ ಇದೆ. ಎಲ್ಲವನ್ನೂ ಬರೆದುಕೊಂಡು ಸಿಎಂ ಕುಮಾರಸ್ವಾಮಿ ಅವರೇ ಅನ್ನುವಂಥ ಎಲ್ಲ ಪ್ರಶ್ನೆಗಳನ್ನ ಕೇಳಿ ಕೊನೆಯದಾಗಿ ನೀವೆಂಥ ಮಣ್ಣಿನ ಮಗ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಬಿಜೆಪಿ ಟ್ವೀಟ್ ಮೂಲಕ ಕುಮಾರಸ್ವಾಮಿ ಅವರಿಗೆ ಕೇಳ್ತಾ ಇದೆ. ಆ ಮೂಲಕ ಏನು ಚಿತ್ರದ ವೀಕ್ಷಣೆ, ಅದರ ಪ್ರಮೋಷನ್, ಆ ಚಿತ್ರೀಕರಣದ ಸಂದರ್ಭ, ಈ ಎಲ್ಲ ವಿಚಾರಗಳನ್ನ ಇಟ್ಕೊಂಡು ಬಿಜೆಪಿ ಸಿಎಂ ಕುಮಾರಸ್ವಾಮಿ ಅವರ ವಿರುದ್ಧ ಟ್ವೀಟ್ ಮೂಲಕವೇ ಹರಿಹಾಯುವಂತ ಕೆಲಸ ಮಾಡ್ತಾ ಇದೆ. ಇದು ಸೀತಾರಾಮ ಕಲ್ಯಾಣ ಸಿನಿಮಾಗೆ ಸಂಬಂಧಪಟ್ಟ ಹಾಗೆ ನಡೆದಿರುವಂತಹ ಒಂದಷ್ಟು ಬೆಳವಣಿಗೆ. ಇದು ಆ ಸಿನಿಮಾ ಚಿತ್ರೀಕರಣದ ಸಂದರ್ಭದಲ್ಲಂತೂ ಪದೇ ಪದೇ ಹೋಗ್ತಾ ಇದ್ರು ಕುಮಾರಸ್ವಾಮಿ ಅವರು. ಒಂದು ಬಾರಿ ಅಂತೂ ಪೊಲೀಸರಿಗೂ ಕೂಡ ಮಾಹಿತಿ ಇಲ್ಲದೆ ಏಕಾಏಕಿ ಅರಮನೆ ಮೈದಾನ ನಡೀತಾ ಇದ್ದಂಥ ಚಿತ್ರೀಕರಣಕ್ಕೂ ಕೂಡ ಹೋಗಿದ್ರು. ಕೆಲ ಹೊತ್ತು ಅಲ್ಲಿಯೇ ಉಳಿದುಕೊಂಡು ಬಂದಿದ್ರು. ಇದಾದ ಬಳಿಕ ಪದೇ ಪದೇ ಎಲ್ಲೆಲ್ಲಿ ಚಿತ್ರೀಕರಣ ನಡೀತಾ ಇದೆಯೋ ಅಲ್ಲೆಲ್ಲ ಹೋಗಿ ಚಿತ್ರದ ಪ್ರಗತಿ ಹೇಗಿದೆ, ಚಿತ್ರದ ಚಿತ್ರೀಕರಣ ಹೇಗೆ ನಡೀತಿದೆ ಅನ್ನುವಂಥ ವಿಚಾರವನ್ನು ನೋಡಿಕೊಂಡಿದ್ರು. ಇದೇ ವಿಚಾರವಾಗಿ ಈಗ ಬಿಜೆಪಿ ಸಿಎಂ ವಿರುದ್ಧ ಹರಿಹಾಯ್ತಾ ಇದೆ.